ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಹೂಡಿಕೆ ಮಾಡೋಕೆ ದೊಡ್ಡ ಮೊತ್ತದ ಹಣವೇ ಇರಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ದಿನಕ್ಕೆ ಕೇವಲ ₹150 ಉಳಿಸಿದ್ರೂ ನಿಮ್ಮ ಭವಿಷ್ಯವನ್ನ ಬಂಗಾರವಾಗಿ ಮಾಡ್ಕೊಳ್ಬಹುದು. ಅದಕ್ಕಿರೋ ದಾರಿಯೇ PPF ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇಲ್ಲಿ ರಿಸ್ಕ್ ಶೂನ್ಯ, ಆದ್ರೆ ಲಾಭ ಮಾತ್ರ ಗ್ಯಾರಂಟಿ. ಷೇರು ಮಾರುಕಟ್ಟೆ ಏರಿಳಿತದ ಭಯವಿಲ್ಲದೆ ನಿಮ್ಮ ಹಣವನ್ನ ಕೋಟಿ ಮೊತ್ತದ ನಿಧಿಯನ್ನಾಗಿ ಪರಿವರ್ತಿಸುವುದು ಹೇಗೆ? PPF ನಲ್ಲಿ ಅಡಗಿರುವ ಆ ಚಮತ್ಕಾರ ಏನು ನೋಡ್ಕೊಂಡು ಬರೋಣ. ಡೀಟೇಲ್ಡ್ ಆಗಿ ಬನ್ನಿ. PPF ಅಂದ್ರೆ ಅದು ಮಧ್ಯಮ ವರ್ಗದವರ ಪಾಲಿನ ಸಂಜೀವಿನಿ. ಇಲ್ಲಿ ನೀವು ತಿಂಗಳಿಗೆ ಕೇವಲ ₹4,500 ಹೂಡಿಕೆ ಮಾಡಿದ್ರೆ ಸಾಕು. 15 ವರ್ಷಗಳ ನಂತರ ನಿಮ್ಮ ಹಣಕ್ಕೆ ಚಕ್ರ ಬಡ್ಡಿಯ ಮ್ಯಾಜಿಕ್ ಸೇರಿಕೊಳ್ಳುತ್ತೆ. ನೀವು ಎಷ್ಟು ದೀರ್ಘಕಾಲದವರೆಗೆ ಹಣವನ್ನ ಹಿಂಪಡೆಯದೆ ಬಿಡ್ತೀರೋ ಅಷ್ಟು ಹಣ ಮರದಂತೆ ಬೆಳೆಯುತ್ತೆ. 2026 ಜನವರಿಯಿಂದ ಮಾರ್ಚ್ ಅವಧಿಗೆ ಸರ್ಕಾರ ಶೇಕಡ 7.1 ಬಡ್ಡಿ ದರವನ್ನ ಮುಂದುವರಿಸಿರುವುದು ಹೂಡಿಕೆದಾರರಿಗೆ ಖುಷಿ ತಂದಿದೆ. PPF ನ ಅಸಲಿ ಪವರ್ ಇರೋದು ಅದರ ಕಂಪೌಂಡಿಂಗ್ ಲೆಕ್ಕಾಚಾರದಲ್ಲಿ. ನೀವು ದಿನಕ್ಕೆ ₹150 ಉಳಿಸಿ 20 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ನಿಮ್ಮ ಕೈಯಿಂದ ಹೋಗೋದು ಕೇವಲ ₹10.80 ಲಕ್ಷ ಮಾತ್ರ. ಆದ್ರೆ ಬಡ್ಡಿಯೇ ಬರೋಬ್ಬರಿ ₹13.30 ಲಕ್ಷ ಸೇರಿಕೊಂಡು ನಿಮ್ಮ ಕೈಗೆ 24 ಲಕ್ಷಕ್ಕೂ ಅಧಿಕ ಮೊತ್ತ ಸಿಗುತ್ತೆ. ಇದು ಮಕ್ಕಳ ಶಿಕ್ಷಣ ಅಥವಾ ನಿಮ್ಮ ರಿಟೈರ್ಮೆಂಟ್ ಲೈಫಿಗೆ ದೊಡ್ಡ ಆಸರೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ತೆರಿಗೆ ಉಳಿಸೋ ವಿಚಾರಕ್ಕೆ ಬಂದ್ರೆ PPF ಗೆ ಸಾಟಿ ಯಾವುದೂ ಇಲ್ಲ. ಇದನ್ನ EEE ಅಂದ್ರೆ ಎಕ್ಸೆಂಪ್ಟ್ ಕ್ಯಾಟಗರಿಗೆ ಸೇರಿಸಲಾಗಿದೆ. ಅಂದ್ರೆ ನೀವು ಹೂಡಿಕೆ ಮಾಡೋ ಹಣಕ್ಕೂ ಟ್ಯಾಕ್ಸ್ ಇಲ್ಲ, ಅದಕ್ಕೆ ಬರೋ ಬಡ್ಡಿಗೂ ಟ್ಯಾಕ್ಸ್ ಇಲ್ಲ, ಮತ್ತು ಕೊನೆಗೂ ನಿಮ್ಮ ಕೈಗೆ ಸಿಗೋ ಲಕ್ಷಾಂತರ ರೂಪಾಯಿಗೂ ಸರ್ಕಾರ 1 ಪೈಸೆ ಟ್ಯಾಕ್ಸ್ ಹಾಕಲ್ಲ. ಇಂತಹ ಆಫರ್ ಬೇರೆ ಯಾವ ಸ್ಕೀಮ್ ಅಲ್ಲೂ ಸಿಗೋದು ಕಷ್ಟ. ಬಹಳಷ್ಟು ಜನರಿಗಿರೋ ಗೊಂದಲ ಅಂದ್ರೆ ಈ ಹಣವನ್ನ ತುರ್ತು ಸಂದರ್ಭದಲ್ಲಿ ತೆಗಿಬಹುದಾ ಅಂತ. PPF ನಲ್ಲಿ 15 ವರ್ಷ ಲಾಕ್ ಇನ್ ಅವಧಿ ಇದ್ರೂ ಅಕೌಂಟ್ ಓಪನ್ ಮಾಡಿದ 5 ವರ್ಷದ ನಂತರ ನೀವು ಭಾಗಶಃ ಹಣವನ್ನ ಹಿಂಪಡೆಯಬಹುದು. ಅಷ್ಟೇ ಅಲ್ಲ, PPF ಬ್ಯಾಲೆನ್ಸ್ ಮೇಲೆ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಸಾಲ ಪಡೆಯುವ ಸೌಲಭ್ಯ ಕೂಡ ಇದೆ. ಹೀಗಾಗಿ ಇದು ಕೇವಲ ಉಳಿತಾಯ ಅಲ್ಲ, ಸಂಕಷ್ಟದ ಸಮಯದ ಸಖ ಕೂಡ ಹೌದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.